ಎಮ್ಮೆ ಮೇಲೆ ಮಳೆ ಸುರಿದಂಗೆ ಆಗೋಗಿದೆ ನಮ್ಮ ಅಧಿಕಾರಿಗಳ ಕತೆ. ಎಷ್ಟೇ ಬಾರಿ ಇಲ್ಲಿ ಸಮಸ್ಯೆ ಇದೆ, ಇದರಿಂದ ಅಪಾಯ ಆಗುತ್ತೆ ಅಂತ ಹೇಳಿದ್ರು ಸಾರಿ ಬಾಯಿ ಬಡ್ಕೊಂಡ್ರು ಯಾವ ಅಧಿಕಾರಿಯೂ ದಪ್ಪ ಚರ್ಮ ಪ್ರವೃತ್ತಿಯಿಂದ ಹೊರಬರ್ತಾ ಇಲ್ಲ. ಹೊರಬಂದು ಅಪಾಯ ಆಗೋಕ್ಕೂ ಮುನ್ನ ಅದನ್ನ ಸರಿಪಡಿಸ್ತಾ ಇಲ್ಲ. ನಾವಿಷ್ಟೊಂದು ಖಾರವಾಗಿ ಮಾತನಾಡೋದಕ್ಕೆ, ಆರೋಪ ಮಾಡೋದಕ್ಕೆ ಕಾರಣ ಹೊಂಗೆ ಮರದ ರೆಂಬೆಗಳ ಒಳಗೆ ಹೈ ಪವರ್ ಲೈನ್ ವೈರ್ಗಳು. ಡಾಬಸ್ಪೇಟೆ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಬಲಿಗಾಗಿ ಕಾದು ಕುಳಿತಿದೆ ಈ ಹೈ ಪವರ್ ಲೈನ್ ವೈರ್ಗಳು. ನಿತ್ಯವೂ ನೂರಾರು ಜನ ಓಡಾಡೋ ಜಾಗ ಇದು. ಆದರೂ ಕೂಡ ಅಧಿಕಾರಿಗಳ ಚಿತ್ತ ಮಾತ್ರ ಇತ್ತ ಇಲ್ಲ. ಸಾಲದಕ್ಕೆ ಟ್ರಾನ್ಸ್ಫಾರ್ಮರ್ ಡಬ್ಬದ ಹತ್ತಿರ ಒಂದೇ ಒಂದು ಸುರಕ್ಷತಾ ಕ್ರಮವನ್ನ ಕೂಡ ತೆಗೆದುಕೊಂಡಿಲ್ಲ. ಇದನ್ನ ಪ್ರಶ್ನೆ ಮಾಡಿದ್ರೆ ಪವರ್ ಸಮಸ್ಯೆ ಅಥವಾ ಈ ರೀತಿ ಸಮಸ್ಯೆ ದೂರನ ಹೇಳಲು ಕರೆ ಮಾಡಿದ್ರೆ ಡಾಬಸ್ಪೇಟೆ ಬೆಸ್ಕಾಂ ಅಧಿಕಾರಿಗಳಿಂದ ಬರೋ ಉತ್ತರ ಎಂತಹದ್ದು ಗೊತ್ತಾ? ಬೆಳಗ್ಗೆನೂ ನಾವು ಮಾಡಬೇಕು, ಸಂಜೆನೂ ನಾವೇ ಮಾಡಬೇಕು, ಇಲ್ಲಿ ಅಧಿಕಾರಿಗಳು ಇಲ್ಲ, ಎಂಪ್ಲಾಯೀಸ್ ಇಲ್ಲ ಎನ್ನುವ ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ಜನಸೇವೆಗೆ ಜನಾರ್ದನನ ಸೇವೆ ಅನ್ನೋ ನಿಯಮವನ್ನ ಪಾಲನೆ ಮಾಡಬೇಕಾದ ಸರ್ಕಾರಿ ಅಧಿಕಾರಿಗಳ ಬಾಯಿಯಿಂದ ಈ ರೀತಿಯ ಉಡಾಫೆ ಉತ್ತರ ಬಂದುಬಿಟ್ರೆ ಇನ್ನೆಲ್ಲಿಗೆ ಹೋಗಬೇಕು ಜನ ಹೇಳಿ? ಈ ರೀತಿಯ ಹಾರಿಕೆ ಉತ್ತರ ಕೊಡೋದಕ್ಕ ನಿಮಗೆ ಸರ್ಕಾರ ಸಂಬಳ ಕೊಡೋದು? ಈ ರೀತಿಯ ಅಪಾಯಕಾರಿ ವೈರ್ಗಳಿಂದ ಸಾವಾದ್ರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ರೆ ಅಯ್ಯಯ್ಯೋ ನಾವ್ಯಾಕಪ್ಪ ಹೊಣೆ ಆಗ್ತೀವಿ, ನಾವಲ್ಲ ಅನ್ನೋ ದೌಲತ್ತು ಬೇರೆ ಇದೆ ಇಲ್ಲಿನ ಅಧಿಕಾರಿಗಳಿಗೆ. ಜನಪ್ರತಿನಿಧಿಗಳೇ, ಇನ್ನಾದರೂ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳುಹಿಸಿದ್ದಕ್ಕೆ ನ್ಯಾಯ ಕೊಡಿ, ಇಲ್ಲ ಮುಂದಾಗೋ ಅನಾಹುತಕ್ಕೆ ಬೆಲೆ ತೆರಬೇಕಾಗುತ್ತೆ. ಎಚ್ಚರ.